ಗಮಗರಿಸ ಗಮಗರಿಸ ಡೈಲಿ ವ್ಲಾಗ್ ಸೀರೀಸ್ ನ ಡೇಟ್ಗೆ ಸ್ವಾಗತ ಸುಸ್ವಾಗತ. ಎದ್ದಿದ ತಕ್ಷಣ ದೇವ್ರ ಮನೆ ನೋಡದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲಂಕಾರ ಮಾಡಿರೋದು ನೋಡೋದೆ ಎಷ್ಟು ಚಂದ ಗೈಸ್. ನಮ್ಮಲ್ಲಿ ಇದೇ ತರ ಪೂಜೆ ಆಗುತ್ತೆ ಗೈಸ್ ಯಾವಾಗ್ಲೂ. ಎದ್ದಿದ ತಕ್ಷಣ ಡೈರೆಕ್ಟ್ ಸ್ನಾನ ಮಾಡಕ್ಕೆ ಹೋದೆ, ಯಾಕಂದ್ರೆ ವರ್ಕ್ ಮುಗಿಸಿದ್ದು ಲೇಟು, ಮಲಗಿದ್ದು ಲೇಟು, ಎದ್ದಿದ್ದು ಲೇಟು. ಏನ್ ವೆದರ್ ಒಂಥರ ಐತಲ್ಲ. ಫೈನಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಗಾಯ್ಸ್. ನನ್ನ ನೋಡಿ ನಮ್ ಚಾರ್ಲಿ ಕಣ್ಣಿಡಿತೋನೆ. ಚಾರ್ಲಿ ಎಷ್ಟು ಇಂಟ್ರೆಸ್ಟ್ ಆಗಿ ಟಿವಿ ನೋಡ್ತಾ ಇದ್ದಾನೆ ಅಂತ ನೋಡಕ್ ಬಂದ್ರೆ ಅವ್ನು ನೋಡ್ತಿದ್ದ ಬೆಕ್ಕಿಗೆ ಕಳಕ್ತವನೆ ಗೈಸ್ ಇವನು. ಸೊ ಸ್ನಾನ ಎಲ್ಲ ಮಾಡ್ಕೊಂಡು ಡೈರೆಕ್ಟ್ ಬಂದಿದ್ದೆ ಗೈಸ್. ಊಟ ಮತ್ತೆ ಟಿಫನ್ ಎರಡನ್ನೂ ಸೇರಿಸಿ ತಿನ್ನೋಣ ಅಂತ, ಯಾಕಂದ್ರೆ ಎದ್ದಿದ್ದೆ ಲೇಟ್ ಅಲ್ಲ ನಾನು, ಅದಕ್ಕೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಚಾರ್ಲಿಗೆ ಆರ್ಡ್ರ್ ಮಾಡಿದ ಬೆಡ್ ತುಂಬ ಇಷ್ಟ ಆಗಿಬಿಟ್ಟಿದೆ ಗೈಸ್ ಅವನಿಗೆ. ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಡಿ ಎಮ್ ಮಾಡಿ, ಲಿಂಕ್ನ ನಾನು ಶೇರ್ ಮಾಡ್ತೀನಿ. ಸೊ ಫೈನಲಿ ಟಿಫನ್ನು ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾನು ವಾಕಿಂಗ್ ಬಂದೆ, ಯಾಕಂದರೆ ಎರಡು ಒಟ್ಟಿಗೆ ತಿಂದಿದ್ನಲ್ಲ ಗೈಸ್ ಅದಕ್ಕೇ. ಸೊ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ವೆಬ್ ಸೀರೀಸ್ನ ನೋಡೋಕೆ ಬಂದೆ ಗೈಸ್. ವೆಬ್ ಸೀರೀಸ್ ಹೆಸರು ಬಂದು ಎಕ್ಸಾಮ್ ಅಂತ. ಒನ್ ಟೈಮ್ ನೋಡ್ಬೋದು ಸೀರೀಸ್ನ, ತುಂಬ ಚೆನ್ನಾಗಿದೆ. ಆ್ಯಂಡ್ ಪಾರ್ಟ್ 2 ಬರಬೇಕು. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಗೈಸ್. ತುಂಬ ಚೆನ್ನಾಗಿದೆ, ನೋಡಿ ನೀವು ಕೂಡ. ಸೊ ನಮ್ಮಮ್ಮ ಮಧ್ಯಾಹ್ನ ಊಟ ಏನೂ ಮಾಡಿರಲಿಲ್ಲ. ಮಧ್ಯಾಹ್ನದ ಊಟ ಏನಾದರೂ ಸ್ಪೆಷಲ್ ಬೇಕು ಅಂತ ಅಂತಿದ್ರು. ಸೊ ನಾನು ಫ್ರೈಡ್ ರೈಸ್ ಮಾಡಿ ಕೊಟ್ಟೆ ಗೈಸ್. ಫ್ರೈಡ್ ರೈಸ್ ಅಂತ ಲೈಕ್ ನಾನು ಚೆನ್ನಾಗೇ ಮಾಡ್ತೀನಿ ಫ್ರೈಡ್ ರೈಸ್ನ, ಅದಕ್ಕೋಸ್ಕರ. ಓಕೆ, ಸಾಯಂಕಾಲ ಆಗಿತ್ತು. ಸಾಯಂಕಾಲ ಆಗಿದ ತಕ್ಷಣ ನನ್ನ ಕೆಲಸ ಏನಪ್ಪ ಅಂದರೆ ಚಾರ್ಲಿನ ವಾಕಿಂಗ್ ಕರ್ಕೊಂಡು ಹೋಗಬೇಕು. ಪಾಪ ಅವ್ನು ವಾಕಿಂಗ್ ಕರ್ಕೊಂಡು ಹೋಗಿಲ್ಲ ಅಂದರೆ ಬೇಜಾರಾಗಿ ಬರುತ್ತಾನೆ. ಹೋಗೋಣ ಬನ್ನಿ ಗಾಯ್ಸ್, ಹೋಗೋಣ. ಈ ವೆದರ್ ಯಾಕೋ ನನಗೊಬ್ಬನಿಗೆ ಡಿಫ್ರೆಂಟಾಗಿ ಕಾಣ್ತಿದೆಯಾ, ಇಲ್ಲ ನಿಮಗೂ ಡಿಫ್ರೆಂಟಾಗಿ ಕಾಣ್ತಿದೆಯಾ ಗೊತ್ತಿಲ್ಲ. ಯಾಕಂದರೆ ನಾನು ಇವತ್ತು ಲೇಟಾಗಿ ಎದ್ನಲ್ಲ, ಅದಕ್ಕೋಸ್ಕರ ನನ್ನ ಕಣ್ಣಿಗೆ ಏನಾದರೂ ಹಿಂಗೆ ಕಾಣಿಸ್ತಿದ್ಯಾ ಅಂತ ಗಾಯ್ಸ್. ನಿಮಗೂ ಹಿಂಗೆ ಕಾಣಿಸ್ತಿತ್ತ ವೆದರ್ ಇವತ್ತು? ಸೊ ಓಕೆ ಗಾಯ್ಸ್, ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೀಪ ನಾನೇ ಹಚ್ಚಬೇಕು. ಯಾಕಂದರೆ ಅಮ್ಮನವ್ರ ವಾರ, ಪ್ರತಿ ವಾರ ಹಿಂಗೆ ಮಾಡ್ತಿದ್ದೆ. ಸೊ ಈ ವಾರನೂ ಮಾಡಬೇಕು ಅಂತ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಸೊ ದೇವರಿಗೆ ಬಂದು ದೀಪ ಹಚ್ಚಿ ಉದ್ದಿನ ಕಡ್ಡಿನ ಬೆಳಗ್ದೆ. ಸೊ ಯಾಕೆ ಇದನ್ನು ಮಾಡ್ತೀವಿ ಅಂತ ಅಂದರೆ ದೇವ್ರ ಮೇಲೆ ಇರೋ ಅಂಥ ನಂಬಿಕೆ. ಆ ನಂಬಿಕೆ ಯಾವತ್ತಿದ್ರೂ ನಂಬಿಕೆನೇ ಆಗಿರಬೇಕು ಗೈಸ್, ಮೂಢನಂಬಿಕೆ ಆಗಿರಬಾರ್ದು. ಓಕೆ, ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಶಿಸ್ತಾಗಿ ಬಂದಿದ್ದೆ ಲಾಗಿನ್ ಆಗೋಕ್ಕೆ. ಸೊ ಲಾಗಿನ್ ಆಗೋ ಟೈಮ್ ಬಂದಿತ್ತು. ಸೊ ಲಾಗಿನ್ ಆಗೋಣ ಅಂತ ಲಾಗಿನ್ ಆಗೋಕ್ಕೆ ಬಂದೆ ಗಾಯ್ಸ್. ನಾನು ನನ್ನ ಫೋನ್ನ ಹುಡುಕ್ತಿದ್ರೆ ಇಲ್ಲಿ ನೋಡಿದ್ರೆ ನನ್ನ ಫೋನ್ ತೊಗೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ ಗೈಸ್. ಇವನು ಇಲ್ಲಿ ಫೋನ್ ಹಿಡ್ಕೊಂಡಿರೋದೇನು, ನಮ್ಮಮ್ಮ ಅಲ್ಲಿ ಮಿರರಲ್ಲಿ ವಿಡಿಯೋ ಮಾಡ್ತಾ ಇರೋದೇನು. ನನ್ನ ಫೋನ್ನ ಕೇಳಿದ್ರೆ ನನಗೇ ಕೊಡ್ತಾಯಿಲ್ಲ. ಏನು ಮರ್ಯಾದೆನೂ ಇಲ್ಲ ಗೈಸ್ ಇಲ್ಲಿ ನನಗೆ, ಬೇಜಾರು. ನೋಡೋಣ ನನ್ನಲ್ಲೇನಾದರೂ ಸ್ಕಿಲ್ ಇದೆಯಾ ಅಂತ ಹಾಡಾಡೋಕ್ಕೆ ಟ್ರೈ ಮಾಡಿದೆ ಗೈಸ್. ಹಾಡು ಮಾತ್ರ ವರಷ್ಟಾಗಿ ಬಂದುಬಿಟ್ಟಿದೆ, ಏನು ಮಾಡೋದು. ಸೊ ಓಕೆ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಒಂದು ಫಾಲೋ ಮಾತ್ರ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಇವತ್ತೇನು ಹೇಳೋಕ್ಕೂ ಇಷ್ಟ ಇಲ್ಲ ಗೈಸ್, ಯಾಕಂದರೆ ಮೂಡ್ ಕೂಡ ಇಲ್ಲ ಏನು ಹೇಳೋಕ್ಕೆ ನನಗೆ. ಓಕೆ ಗೈಸ್, ಬಾಯ್, ಟೇಕ್ ಕೇರ್.